ಇನ್ನು ಮುಂದಿನ ದಿನ ಈ ದೇಶದಾಗಂತೂ ಉಳ್ಗೊಟ್ಟಿಲ್ಲ ನಿಮ್ಮನ್ನ. ಇದನ್ನು ಒಂದು ಸತ್ಯಾನಾಶ ಆಗ್ತದ ಅನ್ನೋದು ರಾಜ್ಯದಿಂದನೂ ಓಡಿಸ್ತಾರ, ಖಂಡಿತವಾಗಿ ಓಡಿಸ್ತಾರ. ಬರ್ಕೋರಿ ನಿಮ್ಮ ಎದೇನು. ಇವ್ರು ಗಿರೀಶ್ ಮೆಟ್ಟನ್ ಅವ್ರು ಬಿಜೆಪಿ ಅವರು ಅಂತ ಹೇಳಿ ಕಾಂಗ್ರೆಸ್ ಟ್ರೋಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ನನಗೇನು ಗೊತ್ತಿಲ್ಲ, ನಾ ಹೇಳದ್ ಹೇಳಿ ಕೊಟ್ಟರು ಕರ್ನಾಟಕ ತುಂಬೆಲ್ಲ ನೀವು ಇದನ್ನು ಮಡಿಬಾರ್ದು ಸಿದ್ದರಾಮಯ್ಯನವರೇ. ಇದು ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೂ ಮಾಡಕ್ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ, ರಮೇಶ್ ಜಿಗಜಿಣಗಿ ಅವರಿಗೆ ಪ್ರತಿಭಟನಾ ಒಂದು ಮೆರವಣಿಗೆ. ಈ ಪ್ರತಿಭಟನಾ ಯಾಕೆ ಅನ್ನೋದು ಜನರಿಗೆ ಎಷ್ಟರ ಮಟ್ಟಿಗೆ ಇದು ಗೊತ್ತಾಗ್ಯದ ಗೊತ್ತಿಲ್ಲ. ಆದ್ರೆ ಇದು ಒಂದು ಕಾಂಗ್ರೆಸ್ ಮತ್ತು ಎಡಪಂಥೀಯಗಳ ಕೊಲೈಡಿದೆ. ಎರಡೂ ಜೋಡಾಗಿ ಹಿಂದೂ ಧರ್ಮದ ಏನು ನಮ್ಮ ಕ್ಷೇತ್ರಗಳದವ, ಕ್ಷೇತ್ರಗಳಲ್ಲಿ ಹಿಂದೂ ಧರ್ಮದ ವಿರುದ್ಧ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಇವತ್ತು ಧರ್ಮಸ್ಥಳದಲ್ಲಿ ಇರೋ ಯಾರು ದೇವ್ರ ಶಿವ, ಆ ಶಿವನ ಕಣ್ಣು ತೆರೆದ್ರೆ ಇವ್ರು ಯಾರು ಒಬ್ರು ಉಳಿಯೋದಿಲ್ಲ. ಅದಕ್ಕಾಗಿ ಇನ್ನಾದ್ರೂ ಇದನ್ನ ಬಿಡ್ರಿ, ನಿಮ್ ಕೈ ಬಿಡ್ರಿ. ಇದರಿಂದ ನಿಮ್ಗೆ ಏನು ಪ್ರಯೋಜನ ಆಗೋದಿಲ್ಲ, ಜನ ನಿಮ್ಮನ್ನು ಸಹಿಸೋದಿಲ್ಲ. ನೀವು ಮುಂದಿನ ಹಳ್ಳ ಹಿಡಿದು ಹೋಗ್ಬೇಕಾಗ್ತದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ನೀವು ಬೇರೆ ಏನ್ರೆ ಮಾಡಿದ್ರೆ ನಾವು ಇದನ್ನ ಹೇಳ್ತಿರ್ಲಿಲ್ಲ. ಆದ್ರೆ ಇವತ್ತು ಹಿಂದೂ ಧರ್ಮಕ್ಕೆ ನೀವು ಕೈ ಹಾಕಿರಲ್ಲ, ಇನ್ನು ಮುಂದಿನ ದಿನ ಈ ದೇಶದಾಗಂತೂ ಉಳ್ಗೊಟ್ಟಿಲ್ಲ ನಿಮ್ಮನ್ನ. ಇದನ್ನು ಒಂದು ಸತ್ಯಾನಾಶ ಆಗ್ತದ ಅನ್ನೋದು ರಾಜ್ಯದಿಂದನೂ ಓಡಿಸ್ತಾರ, ಖಂಡಿತವಾಗಿ ಓಡಿಸ್ತಾರ. ಬರ್ಕೋರಿ ನಿಮ್ಮ ಎದೇನು. ಇವ್ರು ಗಿರೀಶ್ ಮೆಟ್ಟನ್ ಅವ್ರು ಬಿಜೆಪಿ ಅವರು ಅಂತ ಹೇಳಿ ಕಾಂಗ್ರೆಸ್ ಟ್ರೋಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ನನಗೇನು ಗೊತ್ತಿಲ್ಲ, ನಾ ಹೇಳದ್ ಹೇಳಿ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ, ರಮೇಶ್ ಜಿಗಜಿಣಗಿ ಅವರಿಗೆ. ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂತ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಆತ್ಮೀಯರಾದಂತ ಗುರುಲಿಂಗಪ್ಪನ ಅಂಗಡಿ ಅವರೇ, ನಗರ ಮಂಡಲದ ಅಧ್ಯಕ್ಷರಾದ ಸಂದೀಪ್ ಪಾಟೀಲ್ ಅವರೇ, ಸಿದ್ದನಗೌಡ ಬಿರಾದರ್ ಅವರೇ, 7 ಬಾರಿ ಸತತವಾಗಿ ಲೋಕಸಭೆಯನ್ನು ಪ್ರವೇಶಿಸಿ ದೇಶದ ಹಿರಿಯ ಲೋಕಸಭಾ ಸದಸ್ಯರು, ನಮ್ಮ ನಾಯಕರಾದಂತಹ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬ್ರೆ, ಮಾಜಿ ಸಚಿವರು ನಮ್ಮ ನಾಯಕರಾದಂತ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಸಾಹೇಬ್ರೆ, SC ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದಂತ ಉಮೇಶ್ ಕಾರಜೋಳ ಅವರೇ, ಗೋಪಾಲ್ ಘಟ್ಕಾಂಬ್ಳೆ ಅವರೇ, ಕಾಸುಗೌಡ ಬಿರಾದರ್ ಅವರೇ, ಚಂದ್ರಶೇಖರ್ ಕೌಟ್ಗಿ ಅವರೇ, ಸುರೇಶ್ ಬಿರಾದರ್ ಸರ್ ಅವರೇ, ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸಹೋದರಿ ಸ್ವಪ್ನ ಕಣ್ಮುಚ್ಚುಗಳ ಅವರೇ, ಹಾಗೂ ಅವರೇ ಎನ್ನದೆ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತ ಬಂಧು ಭಗಿನಿಯರೇ, ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ಗೌರವಾನ್ವಿತ ಶ್ರದ್ಧೆಯ ಅಕ್ಕ ತಂಗಿಯರೇ, ಇವತ್ತು ಹಿಂದೂ ಧರ್ಮದ ಇತಿಹಾಸವನ್ನ ಪುಟಗಳನ್ನ ತಿರುಗಿ ನೋಡಿದಾಗ 400 ವರ್ಷಗಳ ಕಾಲ ಮೊಘಲರು, 200 ವರ್ಷಗಳ ಕಾಲ ಬ್ರಿಟಿಷರು, ಡಚ್ರು, ಪೋರ್ಚುಗೀಸರು, ಇವರು ಎಲ್ಲರೂ ಕೂಡ ನಿರಂತರವಾಗಿ ಹಿಂದೂ ಧರ್ಮದ ಮೇಲೆ ದಾಳಿಯನ್ನ ಮಾಡ್ತಾ ಬಂಧುಗಳೇ. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅಂದಿನ ದೇಶದ ಹಿಂದೂಗಳ ಜನಸಂಖ್ಯೆ 40 ಕೋಟಿ. ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ಆ ಎಲ್ಲ 40 ಕೋಟಿ ಹಿಂದೂಗಳು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ನಾವು ಹಿಂದೂಗಳೆಲ್ಲ ಸುರಕ್ಷಿತವಾಗಿರ್ಬೋದು, ಹಿಂದೂಗಳು ಸ್ವಾಭಿಮಾನದಿಂದ ಇರ್ಬೋದು ನಮ್ಮ ದೇಶದಲ್ಲಿ ಅಂತ ತಿಳ್ಕೊಂಡ್ರು. ಆದ್ರೆ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಹಿಂದೂಗಳನ್ನ ಸದಾ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಸದ್ಯ ಬಡಿಯುವಂತ ಕೆಲಸವನ್ನ ಮಾಡ್ತಾ ಬಂಧುಗಳೇ. ಇವತ್ತು ನೀವು ನೋಡ್ರಿ, ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಸಾವಿರಾರು ಕಾಶ್ಮೀರ ಪಂಡಿತರ ಹತ್ಯೆ ಆಯ್ತು, ಯಾರು ಕೇಳಲಿಲ್ಲ. ಅದಾದ ನಂತರ ರಾಮನ ಅಸ್ತಿತ್ವ ಇಲ್ಲ, ರಾಮ ಮಂದಿರ ನಿರ್ಮಾಣ ಮಾಡಕ್ಕೂ ಕೂಡ ಇವತ್ತು ವಿರೋಧ ಮಾಡಿದ್ರು ಕಾಂಗ್ರೆಸ್. ಕೇಂದ್ರದಲ್ಲಿ ಅಧಿಕಾರದಲ್ಲಿ ಬಂದಂತ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಾಳೇಗಾಂವ್ ಸ್ಫೋಟದ ಪ್ರಕರಣದಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಅವ್ರನ್ನ ಅರೆಸ್ಟ್ ಮಾಡಿದ್ರು. 10 ವರ್ಷಗಳ ಕಾಲ ಅವರನ್ನ ಕಾರ್ಯವಾಸದಲ್ಲಿಟ್ಟರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಮೊದಲನೇ ಸರ್ಕಾರದಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿ ಲಿಂಗಾಯತ ಧರ್ಮವನ್ನು ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಾದ ನಂತರ ಇವತ್ತು ಸಿದ್ದರಾಮಯ್ಯನವರೇ 100 ಹಿಂದೂ ಕಾರ್ಯಕರ್ತರು ಕೊಲೆ ಆಗಿದೆ.
ಒಬ್ಬ IPS ಅಧಿಕಾರಿ ಕಡೆಯಿಂದ ನೀವು ತನಿಖೆ ಮಾಡಿಸಲಿಲ್ಲ. ಲವ್ ಜಿಹಾದದಲ್ಲಿ ಸಾವಿರಾರು ಹಿಂದೂ ಹೆಣ್ಣು ಮಕ್ಕಳ ಮಾನಭಂಗ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ. ನೀವು ಕಂಪ್ಲೇಂಟ್ ಕೂಡ ಒಂದು ಪೊಲೀಸ್ ಸ್ಟೇಷನ್ ತೆಗೆದುಕೊಳ್ತಾ ಇಲ್ಲ. ಒಬ್ಬ ಯಾವನು ಲೋಕವಾಡ ಗಿರೀಶ್ ಮಟ್ಟೆನ್ನೋರು, ಇನ್ನೊಬ್ಬ ಯಾವನು ಅನಾಮಧೇಯ ವ್ಯಕ್ತಿ ಮಕ್ಕಳಿಗೆ ಸ್ಕಾರ್ಫ್ ಹಾಕೊಂಡು ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಾಗ ADGP ದರ್ಜೆಯ ಹಿರಿಯ IPS ಅಧಿಕಾರಿ ಪ್ರಣಬ್ ಮೋಹಂತಿ ಅವ್ರನ್ನ ನೇಮಕ ಮಾಡಿ SIT ಅನ್ನು ರಚನೆ ಮಾಡ್ತಾರೆ. ಸದಾ ಹಿಂದೂ ವಿರೋಧಿ ನೀತಿಯನ್ನ ಅಳವಡಿಸ್ಕೊಳ್ತಾ ಇದ್ರಿ ಸಿದ್ದರಾಮಯ್ಯನವರೇ. ಬರುವಂತ ದಿನಮಾನಗಳಲ್ಲಿ ಯಾವ ರೀತಿ 2014ರಲ್ಲಿ ಕಾಂಗ್ರೆಸ್ ನಿಮಗೆ ವಿರೋಧ ಪಕ್ಷದ ಸ್ಥಾನ ಕೂಡ ಲೋಕಸಭೆಯಲ್ಲಿ ಸಿಕ್ಕಿಲ್ಲ. ಕಾರಣ ಹಿಂದೂ ವಿರೋಧಿ ನೀತಿ. ರಾಮನ ಅಸ್ತಿತ್ವ ಇಲ್ಲ ಅಂತ ಹೇಳ್ತೀರಿ. ಧರ್ಮಸ್ಥಳಕ್ಕೆ ಹೊತ್ತು ಕಪ್ಪು ಚುಕ್ಕಿಯನ್ನು ತರಲಿಕ್ಕೆ ಹಿಂದೂಗಳ ಆರಾಧ್ಯ ದೈವನಾದಂತ ಮಂಜುನಾಥನಿಗೆ ಇವತ್ತು ಕಪ್ಪು ಚುಕ್ಕೆ ತರುವಂತ ಕೆಲಸನ ಮಾಡ್ತಾ ಇದ್ದೇವೆ. ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂಥದ್ದು ಏನು? ಅಲ್ಲಿ ಯಾರಾದ್ರೂ ಅವರು ಧರ್ಮಸ್ಥಳದ ಟ್ರಸ್ಟ್ನವರು, ನೀವು ಮಂಜುನಾಥನ್ ಟ್ರಸ್ಟ್ನವರು, ನೀವು ಮುಸಲ್ಮಾನ್ರ, ನೀವು ದಲಿತರ, ನೀವು ಲಿಂಗಾಯತರ, ನೀವು ಬ್ರಾಹ್ಮಣರ ಅಂತ ಕೇಳಿದ್ರ? ಜಾತಿ ಮತ ಧರ್ಮ ಪಂಥವನ್ನು ಮೀರಿ ಇವತ್ತು ಎಲ್ಲ ಮುಸಲ್ಮಾನರಿಗೂ ಕೂಡ ಅಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನ ಕೊಟ್ಟರು. ಕರ್ನಾಟಕ ತುಂಬೆಲ್ಲ ನೀವು ಇದನ್ನು ಮರಿಬಾರದು ಸಿದ್ದರಾಮಯ್ಯನವರೇ. ಇದು ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೂ ಮಾಡಕ್ ಸಾಧ್ಯ ಇಲ್ಲ. ಅಂತ ಕೆಲಸವನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾಡಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ DY ವಿಜೇಂದ್ರ ಅವರು, ನಮ್ಮ ರಾಜ್ಯದ ನಾಯಕರಾದಂತ ಸನ್ಮಾನ್ಯ ಶ್ರೀ ಎಲ್ಲ ನಾಯಕರು, ಜಿಗಜಿಣಿ ಸಾಹೇಬರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಪ್ರತಿ ಮಂಡಲದಲ್ಲಿ, ತಾಲೂಕದಲ್ಲಿ ನಾವು ಈ ರೀತಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಜನ ಎಚ್ಚರವಾಗಿದ್ದಾರೆ. ನಾಳೆ 1ನೇ ತಾರೀಕು ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಧರ್ಮಸ್ಥಳಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಬರುವಂತಹ ದಿನಮಾನಗಳಲ್ಲಿ ನೀವು ಏನಾದ್ರೂ ತಿದ್ದುಕೊಳ್ಳದೆ ಹೋದ್ರೆ, ಹಿಂದೂಗಳ ಮೇಲೆ ಏನಾದ್ರೂ ಈ ರೀತಿ ಅಚಾತುರ್ಯದಿಂದ ನಡ್ಕೊಂಡ್ರೆ ನಿಮ್ಮನ್ನ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ನಾವು ಬರ್ಲಿಕ್ಕೆ ನಾವು ಬಿಡೋದಿಲ್ಲ. ಸಿದ್ದರಾಮಯ್ಯನವರೇ, ಪರಮೇಶ್ವರ್ ಅವರೇ, ಇದನ್ನ ತಕ್ಷಣ ಯಾರು ಮಾಡಿದ್ದಾರೆ ಎಲ್ಲವನ್ನ ರದ್ದು ಮಾಡಿ ದಯವಿಟ್ಟು ಇಡೀ ಸರ್ಕಾರ ವಿಧಾನಸೌಧದಿಂದಲೇ ಧರ್ಮಸ್ಥಳಕ್ಕೆ ಕ್ಷಮೆ ಯಾಚಿಸಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.